15 ಸೆಂಟಿಮೀಟರ್ ಬರ್ತದೆ. ಇನ್ನೊಂದ್ಸಲ ಅದರ ಮೇಲೆ ಇಡೋಣ. ಅಲ್ಲಿಂದ ಪುನಃ 15 ಸೆಂಟಿಮೀಟರ್, 1 ಅಡಿ ಆಯ್ತು. ಅದಕ್ಕಿಂತ ಮೇಲೆ ಮತ್ತೆ ಒಂದು 3 ಇಂಚ್ ಇದೆ, ಅಂದ್ರೆ 1.25 ಅಡಿ ಇದೆ ಒಂದು ಬೆಂಡೆ. ಕೊಳಿಸಿದ ಮೇಲೆ ಬಕೆಟ್ ಅಲ್ಲಿ ಇಟ್ಕೊಂಡು ಹೋಗಿ ಹಾಕುದಾ? ಬಕೆಟ್ ನಲ್ಲಿ ತಗೊಂಡೋಗಿ ಅದೊಂದು ಡಬ್ಬಿ ಉಂಟು, 850 ಗ್ರಾಮ್ ಒಂದು ಉಂಟು. ಆ ಡಬ್ಬಿಲಿ ಒಂದು ಹಾಕೋದು, ಮತ್ತೆ ಒಂದು ಅರ್ಧ ಗಂಟೆ ನೀರು ಬಿಡುವುದು. ನೀವು ಸಾಧಾರಣ ಎಷ್ಟು? 5 ಕಾಲ. ನಿಮ್ಗಿಂತ 2 ಅಡಿ ಹೋಗಿದೆ, ಅಂದ್ರೆ ಈಗಿನ 7 ಅಡಿ ಹೋಗಿದೆ. ಎಷ್ಟು ಎತ್ತರದವರೆಗೆ ಬೆಳೀತದೆ ಈ ಬೆಂಡೆ? ಒಂದು 8, ನನ್ಗೆ 8, 8.25, 9 ಆಗ್ತದೆ. ಓಕೆ ಸ್ನೇಹಿತರೆ, ನೋಡಿ ಈ ಹಸುವನ್ನ ಅವ್ರು ಕೊಡ್ತಾರಂತೆ. ಯಾರಾದ್ರೂ ವೇಣೂರು, ನಾರಾವಿ, ಮೂಡುಬಿದ್ರೆ, ಬೆಳತಂಗಡಿ ಇಲ್ಲಿ ಸುತ್ತಮುತ್ತ ಅಲ್ವಾ, ಏನು ತೊಂದ್ರೆ ಇಲ್ಲ. 50 ಕಿಲೋಮೀಟರ್ ರೇಂಜ್ ನಲ್ಲಿ ದನ ಹಾಲು ಕರೆಯಲಿಕ್ಕೆ ಏನು ಸಮಸ್ಯೆ ಇಲ್ಲ. ಒಟ್ಟಿಗೆ ನೋಡಿ ಏನು ಬೇಕಾದ್ರೆ ಕರವಾಗಿದೆ ಇದಕ್ಕೆ. ನೀವು ಗೆಲ್ಲು ಬರೋದಿಲ್ಲ ಅಂತ ಹೇಳಿದ್ರಿ, ನೋಡಿ ಇಲ್ಲಿ ಗೆಲ್ಲುಗಳು ಬಂದಿದೆ ಅಲ್ಲ. ಗೆಲ್ಲು ಬಂದಿದೆ, ಅದು ದೂರ ಉಂಟಲ್ಲ ಅಂತರ ನೋಡಿ, ಅದರ ಬದಿಯಲ್ಲಿ ಗೆಲ್ಲು ಖಂಡಿತ ಬರ್ತದೆ. ನನ್ಗೆ ಕೂಡ ಎಷ್ಟು ದೂರದಲ್ಲಿ ಹಾಕಿದ್ರೆ ಅಷ್ಟು ಒಳ್ಳೇದು. ಕೆಲವರು ಹತ್ತಿರ ಹಾಕ್ತಿರ, ನನ್ಗೆ ದೂರ ಬೇಕು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ವೇಣೂರು ಪಕ್ಕದ ಕರಿಮನೇಲು ಗ್ರಾಮದಲ್ಲಿದ್ದೇನೆ. ಒಂದು ವಾರಕ್ಕಿಂತ ಮೊದಲು ಒಂದು ಕಂಟೆಂಟ್ ಅನ್ನು ತೋರಿಸಿದ್ದೆ. ಮನೆಯಲ್ಲಿ ಬಸಳೆಯನ್ನು ಬೆಳೆದು ಹೆಚ್ಚಾಗಿರೋದನ್ನು ಬೆಂಗಳೂರಿಗೆ ಕಳಿಸಿರುವಂಥ ಶಂಕರ ಪೂಜಾರಿಯವರ ಬಗ್ಗೆ ಹೇಳಿದ್ದೆ. ಅದೇ ರೀತಿಯಲ್ಲಿ ಸುಳ್ಯದ ಚೊಕ್ಕಾಡಿಯಲ್ಲಿ ಒಂದು 2000 ಬೆಂಡೆಕಾಯಿಯನ್ನು ನೆಟ್ಟು ಅತ್ಯಂತ ದೊಡ್ಡದಾಗಿರುವಂಥ ಬೆಂಡೆಕಾಯಿ ತೋಟವನ್ನು ಕೂಡ ನಿಮಗೆ ತೋರಿಸಿದೆ. ಇದು ಸಮಗ್ರ ಕೃಷಿಯಲ್ಲಿ ಒಂದು ವಿಶೇಷವಾಗಿರುವಂಥ ಕಂಟೆಂಟ್. ಇವರ ಹೆಸರು ಶೇಖರ ಪೂಜಾರಿ ಅಂತ ಹೇಳಿ. ಇವರು ಒಂದು 3 ದನಗಳನ್ನು ಸಾಕ್ತಾರೆ. ಅದರ ಜೊತೆ 1.5 ಎಕರೆ ಇರುವಂಥ ಜಾಗದಲ್ಲಿ ವೈವಿಧ್ಯವಾಗಿರುವಂಥ ಕೃಷಿಯನ್ನು ಮಾಡ್ತಾರೆ. ಬೇಸಿಗೆಯಲ್ಲಿ ಒಂದು ರೀತಿಯಲ್ಲಿ, ಮಳೆಗಾಲದಲ್ಲಿ ಒಂದು ರೀತಿಯಲ್ಲಿ, ಅಂಥದ್ದು ಹಲವಾರು ರೀತಿಯ ಕೃಷಿಯನ್ನು ಮಾಡ್ತಾರೆ. ಇದು ನಿಮಗೆ ಕಾಣ್ತಿರುವಂಥದ್ದು ನಮ್ಮ ಬಿಳಿ ಬೆಂಡೆ ಹೇಳುವಂಥದ್ದು. ಇದಕ್ಕೆ ಕಾರ್ಕಳ ಬಿಳಿ ಬೆಂಡೆ ಅಂತ ಕೂಡ ಹೇಳ್ತಾರೆ. ಬ್ರ್ಯಾಂಡ್ ಮಾಡಲಿಕ್ಕೆ ಬೇರೆ ಬೇರೆಯವರು ಪ್ರಯತ್ನ ಪಟ್ಟರು ಸರ್ಕಾರಿ ವ್ಯವಸ್ಥೆಯಲ್ಲಿ. ಅಂತಹ ಒಂದು ವಿಶೇಷವಾಗಿರುವಂಥ ಬೆಂಡೆ. ಇದರದ್ದು ವ್ಯಾಲ್ಯೂ ಏನು ಅಂತ ಹೇಳಿದ್ರೆ, ನಿಮ್ಮ ಘಟ್ಟದ ಮೇಲಿನ ಅಥವಾ ಬಯಲುಸೀಮೆಯಲ್ಲಿರುವಂಥ ನಿಮ್ಮ ನೀಲಿ ಬೆಂಡೆಗೆ 60 ರೂಪಾಯಿ ಇದ್ದರೆ ಇದಕ್ಕೆ 160 ರೂಪಾಯಿ ಇರ್ತದೆ. ಮಂಗಳೂರಲ್ಲಿ ಕೃಷ್ಣಾಷ್ಟಮಿ ಅಂತ ಒಂದು ಹಬ್ಬ ಆಗ್ತದೆ. ಆ ಸಂದರ್ಭದಲ್ಲಿ 250-300 ರೂಪಾಯಿ ಕೂಡ ಈ ಬೆಂಡೆಗೆ ಹೋಗ್ತದೆ. ನೋಡಿ, ಈ ಬೆಂಡೆ ನಮ್ಮದು ಬಾರಿ 1 ಅಡಿಗಿಂತ ಹೆಚ್ಚು ಉದ್ದ ಇದೆ. ಅತ್ಯಂತ ದಪ್ಪ ಆಗಿರುವಂಥ ಬೆಂಡೆ. ಇದು ಹೇಗೆ ಬೆಳೀತಾರೆ ಮತ್ತು ಯಾವ್ಯಾವ ರೀತಿಯ ಗೊಬ್ಬರಗಳನ್ನು ಹಾಕ್ತಾರೆ, ಇದರ ಲಾಭಗಳೇನು, ಇವರು ಮಾಡ್ತಿರುವಂಥ ಹೈನುಗಾರಿಕೆ ಹೇಗೆ ಇದಕ್ಕೆ ಬ್ಯಾಕ್ ಬೋನ್ ಆಗಿದೆ ಅನ್ನೋಂಥ ಎಲ್ಲ ಸಂಗತಿಯನ್ನು ಶೇಖರ ಪೂಜಾರಿಯವ್ರ ಜೊತೆ ಮಾತುಕತೆ ಮಾಡ್ತಾ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೀನಿ. ಶೇಖರಣ್ಣ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ. ಸಣ್ಣ ಸಣ್ಣ ಜಾಗವನ್ನು ಇಟ್ಕೊಂಡು ಈ ರೀತಿ ವೈವಿಧ್ಯಮಯ ಕೃಷಿ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಒಂದನ್ನು ನಂಬಿಕೊಂಡು ಬದುಕಲಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಈ ರೀತಿ ಒಂದು ಬೆಂಡೆಕಾಯಿ ಕೃಷಿ, ಈ ತೊಂಡೆಕಾಯಿ, ಹಾಲು, ಅದಾದ್ಮೇಲೆ ಹೀರೆ, ಹರಿವೆ, ಈ ರೀತಿ ಬೇರೆ ಬೇರೆ ಕೃಷಿಯನ್ನು ನೀವು ಮಾಡ್ತೀರಿ. ಎಷ್ಟು ವರ್ಷದಿಂದ ಈ ರೀತಿ ವೈವಿಧ್ಯಮಯ ಕೃಷಿ ಮಾಡ್ತಾ ಇದ್ದೀರಿ? ನಾನೊಂದು 10-12 ವರ್ಷದಿಂದ ಇವಾಗ ಮಾಡ್ತಾ ಇದ್ದೇನೆ. ಮೊದಲೇ ನೀರಿನ ಅಪಾಯದಿಂದ ಇವಾಗ ಬೋರ್ವೆಲ್ ಎಲ್ಲ ಆಗಿತ್ತು, ಒಂದು ಹಾಲಾಗಿತ್ತು, ಮತ್ತೆ ಪುನಃ ಒಂದು ತೆಗೆದಿದೆ. ಇವಾಗ ದೇವರ ದಯೆಯಿಂದ ನೀರುಂಟು. ನೀರಿನ ದಯದಿಂದ ನಾವು ಎಲ್ಲ ಮಿಶ್ರ ಮಾಡ್ತೇವೆ ಇದ್ದೇವೆ ನಾವು ಅಲ್ಲ. ಅದಕ್ಕಾಗಿ ಒಂದನ್ನು ನಂಬಲಿಕ್ಕಿಲ್ಲ, ಮಿಶ್ರ ಬೆಲೆ ಬೇಕು ಇವಾಗ. ಇವಾಗ ಕಾಳ್ಮೆಣಸು ಹಾಕ್ತೇನೆ, 100 ನೆಟ್ಟರೆ 2-3 ಉಳಿತದೆ. ಅದೊಂದು ತಳಿ ಒಳ್ಳೇದು ಇದ್ದರೆ ನನಗೆ ನಡ್ಲಿಕ್ಕೆ ಬಹಳ ಇಷ್ಟ ಉಂಟು. ಇವಾಗ ಒಂದು ಬೆಂಡೆ ಇವಾಗ 3-4 ಸಲ ಹಾಕಿ ಒಳ್ಳೇದು ಬರ್ಲಿಲ್ಲ. ಇವಾಗ ಒಂದು ಬಂದಿದೆ, ಒಳ್ಳೇದಾಗಿದೆ. ನಿಮ್ಮ ಒಂದು ವರ್ಷ ಈ ರೀತಿ ಮಾಡ್ತೀರಾ? ಬೆಂಡೆ ಮಾಡ್ತೇನೆ. ಬೆಂಡೆ ಮಳೆಗಾಲದಲ್ಲಿ ಹೀರೆ ಮಾಡಿದ್ದೇನೆ. ಇದು ಎಲ್ಲ ಗದ್ದೆಯಲ್ಲಿ ತುಂಬಾ ಮಾಡಿದ್ದೇನೆ. 40-50 kg ಅಷ್ಟು 2 ದಿವಸಕ್ಕೆ ಒಂದು ಕೊಯ್ದಿದ್ದೇನೆ. ಈಗ ನಾನು ಹೇಳಿದೆ ಇದನ್ನು ಕಾರ್ಕಳ ಬಿಳಿ ಬೆಂಡೆ ಅಥವಾ ನಮ್ಮ ಮಂಗಳೂರು ಬೆಂಡೆ ಅಂತ ಹೇಳಿ. ಸರಿ, ಕಷ್ಟಪಟ್ಟಿರುವಂತದ್ದು ಕರೆಕ್ಟ್ ಅಲ್ಲ? ಸರಿ ಸರಿ, ಅದೇ ಬೆಂಡೆ ಅಲ್ಲ ಇದು? ಅದಕ್ಕೆ ನಿಮ್ಗೆ ನೋಡಿದಾಗ ಗೊತ್ತಾಗ್ತದಲ್ಲ. ನಾನು ಹೇಳುವುದರಲ್ಲಿ ಮತ್ತೆ ನೀವು ನೋಡಿದರೆ ಹೆಚ್ಚು ಕಡಿಮೆ ಉಂಟು. ಅದೇ ನೀವು ಬಂದು ನೋಡಿದಾಗ ನಿಮ್ಗೆ ಗ್ಯಾರಂಟಿ ಆಯ್ತು. ಅದಕ್ಕಾಗಿ ನಾನು ಹೇಳುದು, ನಮ್ಗೆ ಇದು ತೋರಿಸ್ಲಿಕ್ಕೆ ಒಂದು ಮಾತನಾಡ್ಲಿಕ್ಕೆ ಒಂದು ಮಾತು ಬರುದಿಲ್ಲ. ಹೌದೌದು. ಈಗ ಇಷ್ಟು ಬೆಂಡೆ ಹಾಕಿದ್ರಿ, ಇಷ್ಟು ಬೆಂಡೆಯಲ್ಲಿ ಎಷ್ಟು ಜಾಗ ಇದೆ ಇದರಲ್ಲಿ? ಒಟ್ಟು 15 ಸೆನ್ಸ್. 15 ಸೆನ್ಸ್ ಇರ್ಬೋದು. ಈಗ 15 ಸೆನ್ಸ್ ಅಲ್ಲಿ ಎಷ್ಟು ಬೆಂಡೆ ಹಿಡಿಸಿದ್ರಿ ಇದರಲ್ಲಿ? ಗಿಡ ಮಾತ್ರ ನನ್ಗೆ ಧೈರ್ಯ ಇರ್ಲಿಲ್ಲ, ಅದಕ್ಕೆ ಹತ್ತಿರ ಆಗಿದೆ. ನನ್ನ ಲೆಕ್ಕದೊಂದು 2.5-3 ಫೀಟಿಗೆ ಒಂದು ಸಸಿ ಬೇಕು. ಅದರಲ್ಲಿ ಎಲ್ಲ ಪುಲ್ಲೆ ಬರ್ತದೆ ಸೈಡ್ ನಲ್ಲಿ ಎಲ್ಲ. ಅದಕ್ಕೆ ಇದರಲ್ಲಿ ಸ್ವಲ್ಪ ಪುಲ್ಲೆ ಕಮ್ಮಿ ಆಗಿದೆ, ಸ್ವಲ್ಪ ಹತ್ತಿರ ಆಗಿದೆ. ಅಂದ್ರೆ 1-1.5 ಅಡಿಗೆ ಅದು ಧೈರ್ಯ ಇರ್ಲಿಲ್ಲ. ಅದಕ್ಕಾಗಿ ಹೆಚ್ಚು ಕಡಿಮೆ 200 ದೈ ಇಡ್ಬೋದು. 200 ಗಿಡ ಅಲ್ವಾ? ಈಗ ನೀವು ಗಿಡ ಮಾಡ್ಬೇಕಾದ್ರೆ ನೀವು ಮನೆ ಹತ್ರ ಏನಾದ್ರು ಪಾತಿಯಲ್ಲಿ ಗಿಡ ಮಾಡಿ ನೆಡುವುದು ಅಥವಾ ನೇರ ಇದಕ್ಕೆ ಬೀಜ ಹಾಕುದಾ? ನಾನು ಸಾಲ್ ತೆಗೆದು ಸಾಲಿಗೆ ಡೈರೆಕ್ಟ್ ಹಾಕುದು. ಅದರಲ್ಲಿ ಗಿಡ ಚೆನ್ನಾಗಿ ಬರ್ತದೆ. ಈಗ ಸಾಲ್ ತೆಗಿಬೇಕಾದ್ರೆ, ಸಾಲ್ ತೆಗೆಯುವುದಕ್ಕಿಂತ ಮೊದಲು ಇದಕ್ಕೆ ಏನೇನು ಭೂಮಿ ರೆಡಿ ಮಾಡ್ಕೊಳ್ತೀವಿ? ಭೂಮಿ ಫಸ್ಟ್ ಒಡೆದಾಗುದು, ಒಂದು 2 ಸಾಲು ಉಳುಮೆ ಮಾಡಿದ್ರೆ ಒಳ್ಳೇದು. ಇಲ್ಲದ್ರೆ ಆಗಿನ ಕೊಟ್ಟು ಪಿಕಸ್ನಲ್ಲಿ ಮಾಡ್ತೀವಿ. ಕೊಟ್ಟು ಪಿಕಸಲ್ಲಿ ಸಾಲು ಮಾಡುದು.
ಒಂದು ಸಾಲಿಗೆ ಅಂತರ ಎಷ್ಟು ಇರ್ತದೆ? ಅದೊಂದು 4 ಫೀಟ್ ಇಟ್ಟಿದ್ದೆ ನಾನು. 4 ಫೀಟ್ ಇಟ್ಟಿದೆ. ಅದಾದ್ಮೇಲೆ ಸಾಲು ಮಾಡಿದ್ಮೇಲೆ ಅದಕ್ಕೆ ಏನ್ ಹಾಕ್ತೀರಿ? ಸಾಲಿಗೆ ಗೊಬ್ಬರದ ಹುಡಿ ಇತ್ತು, ಹಾ. ಕಂಪಸ್ ಉಂಟು ನಮ್ಮದು ಉಂಟು. ಇದಾ? ಹೌದು ಇದನ್ನು ನೀವು ಪ್ರತಿ ವರ್ಷ ಮಾಡ್ತೀರಿ? ಪ್ರತಿ ವರ್ಷ. ಅಂದ್ರೆ ಇದು ಸೆಗಣಿ ಮಾತ್ರ ಇದರಲ್ಲಿ? ಇದರಲ್ಲಿ ಹಾ. ಒಂದು ಲೈನ್ ಫುಲ್ ಇದು ಸೊಪ್ಪು, ಹಾ. ನಮ್ಮ ಸೋಗೆ ಹ್ಮ್. ಹಾಕೋದು. ಹ್ಮ್. ಅದರ ಮೇಲೆ ಲೈನ್ ನಲ್ಲಿ ಒಂದೊಂದು ಬಟ್ಟಿ, ದಿವಸಕ್ಕೆ 2 ಬಟ್ಟಿ ಹಾ. ಸಗಣಿ ಸಿಗ್ತದೆ. ಹಾ. ಅದನ್ನು ಲೈನ್ ನಲ್ಲಿ ಹಾಕೋದು. ಹಾ. ಪುನಃ ಒಂದ್ಸಲ ಅದರ ಮೇಲೆ ಫುಲ್ ಸೊಪ್ಪು ಏನಾದ್ರು ಮಿಕ್ಸ್ ಆಗೋದು. ಹಾ. ಒಂದೊಂದ್ಸಲ ಒಂದೊಂದು ಹಂತಕ್ಕೆ ಹಾ. ಪುನಃ ಒಂದ್ಸಲ ಹಾಕೋದು. ಹಾ. ಅದರ ಕೊಟ್ಟಿಗೆದೆಲ್ಲ ತೊಳೆದ ನೀರೆಲ್ಲ ಹಾ. ಅದರೊಳಗೆ ಬರ್ತದೆ. ಅದು 4 ಫೀಟ್ ಆಳ ಉಂಟು. ಎಷ್ಟು ಟೈಮು ಹಿಡಿತದೆ ಇದು ಫುಲ್ ಆಗ್ಬೇಕಾರೆ? ಫುಲ್ಲು ನಾವು ಹಾಕುದರಲ್ಲಿ ಇರುವುದು. ಒಂದು 6 ತಿಂಗಳಾಗ್ತದೆ. 6 ತಿಂಗಳಿಗೆ ಫುಲ್ ಆಗ್ತದೆ. ಮತ್ತೆ ಒಂದು ತಿಂಗಳು ಬಿಟ್ಟರೆ ಹಾ. ಅದು ಡ್ರೈ ಆಗ್ತದೆ. ಮತ್ತೆ ನಮ್ಮ ಪ್ಲಾಸ್ಟಿಕ್ ಬಟ್ಟೆಯಲ್ಲಿ ಒಂದೊಂದು ಬಟ್ಟಿ ಎಲ್ಲ ಹುಡಿ ಆಗಿರ್ತದೆ ಇದರಲ್ಲಿ. ಹುಡಿ ಆಗ್ತದೆ. ಈಗ ಇದು ಸಾಲಿಗೆ ಎಷ್ಟೆಷ್ಟು ಹಾಕ್ತಾ ಹೋಗ್ತೀರಿ ಇದನ್ನು? ಇದಕ್ಕೆ ಒಂದು ಇದರಲ್ಲಿ ಪ್ಲಾಸ್ಟಿಕ್ ಬಟ್ಟಿನಲ್ಲಿ ಹ್ಮ್. ಒಂದು 4 ಬಟ್ಟೆ ಹಾಕಿದ್ದೇನೆ. 4. ಹುಡಿ ಈಗ ಈ ಗಿಡಕ್ಕೆ ಎಷ್ಟು ಟೈಮ್ ಆಯ್ತು ಈಗ? ಇವಾಗ ಒಂದು 2.5-3 ತಿಂಗಳು ಅಷ್ಟೇ. ನೀವು ಗೆಲ್ಲು ಬರೋದಿಲ್ಲ ಅಂತ ಹೇಳಿದ್ರಿ, ನೋಡಿ ಇಲ್ಲಿ ಗೆಲ್ಲುಗಳು ಬಂದಿದೆ ಅಲ್ಲ. ಗೆಲ್ಲು ಬಂದಿದೆ, ಅದು ದೂರ ಉಂಟಲ್ಲ ಅಲ್ಲ. ಅಂತರ ನೋಡಿ. ಅದರ ಬದಿಯಲ್ಲಿ ಗೆಲ್ಲು ಖಂಡಿತ ಬರ್ತದೆ. ಕರೆಕ್ಟ್. ನನ್ಗೆ ಕೂಡ ಎಷ್ಟು ದೂರದಲ್ಲಿ ಹಾಕಿದ್ರೆ ಹಾ. ಅಷ್ಟು ಒಳ್ಳೇದು. ಕೆಲವರು ಹತ್ತಿರ ಆಗ್ತಿರ, ನನ್ಗೆ ದೂರ ಬೇಕು, 3 ಫೀಟ್ ಬೇಕು. ಗೆಲ್ಲು ಬಂದೆ ಮತ್ತೆ ತೋರ ಆಗಿದೆ ಬುಡ. ಉಂಟು ಚೆನ್ನಾಗಿ ಬಂದಿದೆಲ್ಲ. ಬಂದೆ ಈಗ ಫಸ್ಟ್ ಗೆ ಸಗಣಿ ಗೊಬ್ಬರ ಎಲ್ಲ ಹಾಕಿ ರೆಡಿ ಮಾಡ್ತೀರಿ. ಮಾಡಿದೆ. ಆಮೇಲೆ ನೀವು ವಾರ ಏನಾದ್ರು ನೀರಿನ ಗೊಬ್ಬರ ಏನಾದ್ರು ಹಾಕ್ತೀರಾ? 2 ದಿವಸಕ್ಕೆ ಒಂದು ಸಲ. ಹಾ. ನಾನು ವಾರಕ್ಕೆ ಒಂದು ಸಲ ಹಾಕ್ತೇವೆ. ಇದು ಹಟ್ಟಿ ತೊಳೆದದ್ದು ನೀರುಂಟಲ್ಲ, ಹಾ. ಅದನ್ನು ಡೈರೆಕ್ಟ್ ಹಾಕುದು. ಅದಕ್ಕೆ ಏನಾದ್ರು ಹಾಕ್ತೀರಾ ಬೇರೆ? ಬೇರೆ ಏನಲ್ಲ, ನೀರು ಮತ್ತೆ ಇದು ನಮ್ಮ ಬೂದಿ ಉಂಟಲ್ಲ, ಸ್ವಲ್ಪ ಬೂದಿ ಮಿಕ್ಸ್ ಮಾಡು ಅಷ್ಟೇ. ಹಾ. ಸ್ವಲ್ಪ ಹಾ. ಲೈಟ್ ಇದನ್ನ mix 1-2 ಮಾಡಿ ಎರಚಿದ ಹೋಗುದು ಬುಡಕ್ಕೆ? ಹಾ. ಬುಡಕ್ಕೆ ಎರಚಿದ ಹೋಗುದು. ಹೌದು, ಹೆರಸೆ ಆಗುದು ಅಲ್ಲ. ಮತ್ತೆ ಸ್ಪ್ರಿಂಕ್ಲರ್ ಕುಟ್ಟಿಂಟು, ಹಾ. ಸ್ಪ್ರಿಂಕ್ಲರ್ ನೀರು ಇಡುದು. ಪ್ರಿಂಟರ್ ಮೇಲ್ಗಡೆ ನೀರು ಇರ್ತದೆ. ಹೌದು. ಅಲ್ಲ. ಹೌದು. ಈಗ ಮೇಲೆ ಹೋಗ್ತಾ ಇದೆ. ಸಾಧಾರಣ ಈಗ ನನಗಿಂತ ಎತ್ತರ ಇದೆ. ಸ್ವಲ್ಪ ನೀಲಿ ನೋಡು. ನೀವು ಸಾಧಾರಣ ಎಷ್ಟು? 5 ಕಾಲು. 5 ಕಾಲ. ಹಾ, 5. ನಿಮ್ಗಿಂತ 2 ಅಡಿ ಹೋಗಿದೆ. ಅಂದ್ರೆ ಈಗಿನ 7 ಅಡಿ ಹೋಗಿದೆ. ಎಷ್ಟು ಎತ್ತರದವರೆಗೆ ಬೆಳೀತದೆ ಈ ಬೆಂಡೆ? ಒಂದು 8, ನನ್ಗೆ 8, 8.5, 9 ಆಗ್ತದೆ. ಇಲ್ಲಿ ಬೆಳೆದಿರೋದು ಈಗ ಕಟ್ಟಿಂಗ್ ಮಾಡ್ಲಿಕ್ಕೆ ಆಗದಂತದ್ದು ಇದಾ? ಹಾ. ಇದಾ? ನಾಳೆ ಕಟಿಂಗ್ ಮಾಡ್ಲಿಕ್ಕೆ ಇದು? ಇದು ದೊಡ್ಡದಾಗ್ತದೆ. ನಾಳೆ ದೊಡ್ಡದಾಗ್ತದೆ ನೋಡಿ, ಆ ಬದಿಯಲ್ಲಿ ನೋಡಿ. ಇನ್ನು ಸ್ವಲ್ಪ ದೊಡ್ಡದಾಗುತ್ತೆ. ಇದು ದೊಡ್ಡದುಂಟು. ಎಷ್ಟು ದೊಡ್ಡದಾಗ್ತದೆ? ಅದು 1 ಫೀಟಿಗೆ 3/4 ಫೀಟ್ 1 ಫೀಟ್ ಉಂಟೆ. ಅಲ್ಲ. ಈಗ ಇಷ್ಟು ದೊಡ್ಡದನ್ನು ದೊಡ್ಡದಾಗಿದೆ ಅಂತ ಹೇಳುದು ಅಂಗಡಿಯವರು? ಅಂಗಡಿಯವರು ಹೇಳ್ತಾರೆ, ನಾನು ತೆಗೆದು ಗ್ಯಾರಂಟಿ ಕೊಡ್ತೇನೆ ನಾನು. ಹೇಗೆ? ಅದು ಜಾಸ್ತಿ ಬೆಳೆದರೆ ಹಾ. ನಾರು ಅಂತ ಹೇಳ್ತಾರೆ. ನಾರಿದ್ರೆ ನಾನು ರಿಟರ್ನ್ ತೆಗೆದುಕೊಂಡೆ. ರಿಟರ್ನ್ ಇಷ್ಟ ಕೊಡ್ಲಿಲ್ಲ, ಅಲ್ಲ. ಕಟ್ ಮಾಡಿ ಕೊಟ್ಟಿದ್ದೇನೆ ಎದುರಿಗೆ ಅವರಿಗೆ. ಯಾರು ತಗೊಂಡು ಹೋದ್ರು ಕೂಡ ಅದಕ್ಕೇನು ತಕರಾರಿಲ್ಲ? ಅಲ್ಲ, ಟಕ್ರ ನಾನು ಚಾಲೆಂಜ್ ಆಗ್ತೇನೆ, ಬೇಕಾದ್ರೆ ಅಲ್ಲ. ನನಗೆ ರಿಟರ್ನ್ ಕೊಡಿ, ನಾನು ದುಡ್ಡು ತೆಗೆದಿಲ್ಲ ಅಂತ. ಹೌದಲ್ಲ? ಅವ್ರು ಕಟ್ ಮಾಡಿ ತೆಗೆದು ನೋಡಿದ್ದಾರೆ, ಹಾ. ಸರಿ ಉಂಟು ಅಂತ ಹೇಳಿದ್ದಾರೆ. ಆ ರೀತಿ ಒಂದು ನೀವು ಇದೆ. ಅಲ್ಲಿ ಒಂದು ಬೇಂಡ ನೋಡಿ, ಅದೊಂದು ನೋಡಿ, ಯಾವ್ದು? ಅದೊಂದು ಇದು ಇದಾ? ನೋಡಿ. ಹಾ. ಅದು ನಾಳೆಗೆ ಅದು ಫಸ್ಟ್ ಕ್ಲಾಸ್ ಬರ್ತದೆ. ಅಲ್ಲ. ಈಗ ಇದನ್ನು ಮಾರ್ಕೆಟ್ ಅಲ್ಲಿ ವೇಣೂರಿಗೆ ವೇಣೂರಿಗೆ ಹೊಸಂಗಡಿಗೆ 200ರಲ್ಲಿ 1-2-3 ಅಂಗಡಿ ಉಂಟು. ಹಾ. ಹೊಸಂಗಡಿ ಒಂದು ಪೆರಿഞ്ഞാಡಿ ಉಂಟು. ಎಷ್ಟು ದಿವಸಕ್ಕೊಂದು ಕೊಯ್ಲು ಆಗ್ತದೆ ಇದರಲ್ಲಿ? 2 ದಿವಸಕ್ಕೆ ಒಂದ್ಸಲ ಕೊಡ್ತೇನೆ. 2 ದಿವಸ ಒಂದ್ಸಲ. ಎಷ್ಟು ಕೆಜಿ ಸಿಗ್ತದೆ? ಇವಾಗ 25-30 ಕೆಜಿ ಉಂಟು. 25-30 ಕೆಜಿ ಸಿಗುತ್ತೆ. ಸಿಗ್ತದೆ. ಈಗ ನಾನು ಹೇಳುದು ನೋಡಿ, ಇದೊಂದು ಕರೆಕ್ಟ್ ಆಗಿದೆ. ನಾಳೆಗೆ ಹಾ, ಉಂಟು. ದಪ್ಪಾಗಿದೆ. ಹೌದು. ಒಂದು ಬೆಂಡೆ ಎಷ್ಟು ಗ್ರಾಮ್ ಬರ್ಬೋದು ಅಂದಾಜು? ಅಥವಾ 1 ಕೆಜಿಗೆ ಎಷ್ಟು ಬೆಂಡೆ ಬೇಕಾಗಬಹುದು? ಅದು 15-14, 13-14 ಬೆಂಡೆ. ಉದ್ದ ಗುದ್ದೆಯಲ್ಲಿ ಹೆಚ್ಚು ಅಲ್ಲ. ಕಡಿಮೆ ಹಾ. ದೊಡ್ಡ ಸಂದು 13-14 ಬೆಂಡೆಯಲ್ಲಿ 1 ಕೆಜಿ ಆಗ್ತದೆ. 1 ಕೆಜಿ ಆಗುತ್ತೆ. ಆಗ್ತದೆ. ಅದರ ಅರ್ಥ ಒಂದು 80 ಗ್ರಾಮ್ ಬಂದೇ ಬರುತ್ತೆ. ಬರ್ತದೆ. ಈಗ ಈ ಬೆಂಡೆದೊಂದು ಸಮಸ್ಯೆ ಅಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ ಮಂಗಳೂರು ಬೆಂಡೆಗೆ ಇದನ್ನು ಹಳದಿ ಬಣ್ಣ, ಭಯ ಬರೋದು ಜನರಿಗೆ. ಅದಕ್ಕೆ ಹಳದಿ ಹಳದಿ ರೋಗ ಹಳದಿ. ಒಂದ್ಸಲ ಬಂತು ಅಂತ ಹೇಳಿದ್ರೆ ಇದು ಒಂದು ರೀತಿಯಲ್ಲಿ ಕೊಟ್ಟ ಹಿಡಿದಾಗೆ ಆಗ್ತದೆ. ಅದು. ಅಲ್ವಾ? ಅದು ಗ್ಯಾರಂಟಿ. ನಾನು ಒಂದು 4 ವರ್ಷ ಮೊದಲು ಅದು ಹೋಗಿದೆ ಎಲ್ಲ. ನಿಮ್ಗೆ ಬಂದಿತ್ತಾ? ಬಂದಿತ್ತು. ಅದಕ್ಕೆ ನಾನು ಮುನ್ನೆಚ್ಚರಿಕೆನ ಮಾಡ್ಕೊಂಡ್ರೆ ಏನು ಎಲ್ಲಿ ಕೂಡ ಅದಕ್ಕೆ ಮದ್ದೇ ಇಲ್ಲ ಅಂತ ಹೇಳಿದ್ರು. ಹಾ. ಮತ್ತೆ ಬಿಟ್ಟೆ 1-2 ಸಲ. ಹಾ. ಅದ ಮತ್ತೆ ಒಂದ್ಸಲ ಹೋದ ವರ್ಷ ಎಲ್ಲ ಮೊದಲನೇ ವರ್ಷದಲ್ಲಿ ಹೀರೆಕಾಯಿ ಹಾಕಿದೆ ಇದು ಎಲ್ಲ ಗದ್ದೆಗೆ. ಹಾ. 40-50 ಕೆಜಿ ಸಿಕ್ಕಿತ್ತು. ಹಾ. 50-60 ರೂಪಾಯಿ ಹೋಗ್ತಿತ್ತು. ಈ ಬಾರಿ ಆ ರೋಗ ಏನು ಲಕ್ಷಣಗಳೆಲ್ಲೂ ಇಲ್ಲಲ್ಲ? ಇಲ್ಲ, ಇಷ್ಟರವರೆಗೆ ಇಲ್ಲ. ಒಳ್ಳೇದಾಯ್ತಲ್ಲ. ತೊಂದ್ರೆ ಇಲ್ಲ. ನೋಡಿ ಸ್ನೇಹಿತರೆ, ಇವ್ರದ್ದು ಇಲ್ಲಿ ಹಟ್ಟಿ ಇದೆ. ಈ ಹಟ್ಟಿಯಿಂದ ಸಗಣಿ ನೀರು ನೇರ ಇಲ್ಲಿಗೆ ಬರುತ್ತೆ. ಆ ಪೈಪನ್ನು ಕಟ್ ಮಾಡಿ ಇಲ್ಲಿಗೆ ಇಡ್ತಾರೆ. ಇದನ್ನ ನೇರ ಹಾಕುದಿಲ್ಲ, 1 ವಾರ ಕುಳಿಸ್ತಿರಲ್ಲ. ಹೌದು ಸರ್. ಕುಳಿಸಿದ ಮೇಲೆ ಬಕೆಟ್ ಅಲ್ಲಿ ಇಟ್ಕೊಂಡು ಹೋಗಿ ಹಾಕುದಾ? ಬಕೆಟ್ ನಲ್ಲಿ. ಬಕೆಟ್ ಅಲ್ಲಿ ತಗೊಂಡೋಗಿ ಅದೊಂದು ಡಬ್ಬಿ ಉಂಟು, 850 ಗ್ರಾಮ್ ಒಂದು ಉಂಟು. ಹಾ. ಆ ಡಬ್ಬಿಲಿ ಒಂದು ಹಾಕುದು. ಅಲ್ಲ. ಮತ್ತೆ ಒಂದು ಅರ್ಧ ಗಂಟೆ ನೀರು ಬಿಡುದು ಡೈರೆಕ್ಟ್ ಸ್ಪ್ರಿಂಕ್ಲರ್. ಹಾ, ಹಾ, ಹಾ. ಅದೇ ನೋಡಿ ಇಲ್ಲಿ ಸ್ಪ್ರಿಂಕ್ಲರ್ ಚೆನ್ನಾಗಿ ಹಿಡಿತದೆ. ಹಾ. ಕರೆಕ್ಟ್. ಸ್ಪ್ರಿಂಕ್ಲರ್ ಕುಟ್ಟಿ ಇದೆಲ್ಲ. ಉಂಟು. ನೋಡಿ ಸ್ನೇಹಿತರೆ, ಇವತ್ತೊಂದು ವಿಶೇಷ ತೋರಿಸ್ತೇನೆ. ಅದು ಬೆಂಡೆ ಇದು ಖಾರ ಆಗ್ತದಲ್ಲ, ಹಾ. ಅದಕ್ಕಾಗಿ ಪಟಲ ನೀರು ಬಿಡುವುದು ನಾವು ಅಲ್ಲ, ಹಾಕಿ. ಕರೆಕ್ಟ್. ನೋಡಿ ಸ್ನೇಹಿತರೆ, ಬೆಂಡೆ ಹೆಚ್ಚಾಗಿ ಬೆಂಡೆ ಬಾರಾಗಿ ಕೆಲವು ಗಿಡಗಳು ಬಿದ್ದಿರುವಂತದ್ದು ನೋಡಿ. ಮೊನ್ನೆ ಸ್ವಲ್ಪ ಮಳೆ ಬಂತು. ಒಂದು ಕಾರಣ ಏನಂದ್ರೆ ಮಳೆಯೂ ಕೂಡ, ಸಣ್ಣ ಗಾಳಿ ಬಂದ್ರು ಕೂಡ ಒಂದ್ಸಲ ಭಾರ ಉಂಟಲ್ಲ, ಭಾರ ಅದಕ್ಕಾಗಿ. ಬೇರೆ ಭಾರ ಆಗ್ಲಿಕ್ಕೆ ಶುರು ಆಗತ್ತೆ.
ಅದರಲ್ಲಿ ಕೆಲವು ಬೀಜಕ್ಕೋಸ್ಕರನು ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ಬಿದ್ದಿರುವಂತ ಬೆಂಡೆ ನೋಡಿ ಎಷ್ಟು ಬಿದ್ದಿದೆ ನೋಡಿ ಗಿಡಗಳು. ಒಂದು ಅಕಾಲಿಕ ಮಳೆಗಳು ಬಂದಾಗ ಸ್ವಲ್ಪ ನೀರಿದ್ದು ಒಂದು ಎನರ್ಜಿ ಸಿಕ್ಕೇ ಸಿಗತ್ತೆ. ಆದರೆ ಈ ರೀತಿಯ ಕೆಲವು ಸವಾಲುಗಳು ಕೂಡ ಬರ್ತದೆ ನೋಡಿ. ಮುರಿದು ಬಿದ್ದಿದೆ ನೋಡಿ, ಪೂರ್ತಿ ಬೆಂಡೆ ಬಿದ್ದಿದೆ. ಆದ್ರೂ ಇವರು ಮತ್ತೆ ಅದನ್ನು ಸೆಟ್ ಮಾಡ್ತಾರಲ್ವಾ, ಏನು ಬಾರಿ ಏನು ಸಮಸ್ಯೆ ಅಂತ ಆಗಿಲ್ಲ. ಇಲ್ಲ ಇಷ್ಟವರೆಗೆ ಏನಾಗ್ಲಿಲ್ಲ. ಕರೆಕ್ಟ್ ಅಲ್ಲ. ಇದು ನಮ್ಮ ಮನೆಯಲ್ಲಿ ನಾನು ಮತ್ತೆ 2 ಮಕ್ಕಳಿದ್ದಾರೆ. ಹ್ಮ್. ಮತ್ತೆ ನನ್ನ ಹೆಂಡತಿ ಇದೆ, ಅವ್ರು ಸ್ವಲ್ಪ ಕೆಲಸ ಹೋಗ್ತಾರೆ. ಹಾ. ಆದರೆ ನಾನು ಬೆಳಿಗ್ಗೆ ಕೊಯ್ದು ಹಾಕುವಾಗ ಎಲ್ಲ ಬಳಕೆ ಒಂದು 3 ಚೀಲದಲ್ಲಿ ಒಂದೇ ಲೆಕ್ಕದ್ದು ನನಗೆ ಬೆಂಡು ಹೆಣ್ಣು ಏನು ಒಳ್ಳೇದು ನೇರ ಕೊಡುವುದು. ಹಾ. ಅದು ಏನು ತೊಂದರೆ ಇದ್ದರೆ ಸ್ವಲ್ಪ ಇದು ಡ್ಯಾಮೇಜ್ ಇದ್ದರೆ ಹಾ. ಅದನ್ನು ಹಾಕುದಿಲ್ಲ. ಈ ಕೆಲಸಕ್ಕೆಲ್ಲ ಅವರು ಒಟ್ಟು ಸೇರ್ತಾರೆ ನಿಮ್ಮೊಟ್ಟಿಗೆ? ಮನೆಯಲ್ಲಿ ಸೇರುವುದು. ದನದ ನಾನು ಕೆಲ್ಸ. ದನದ ನಾನು ಬೇಗ ಆಗ್ತದೆ. Correct, ಮತ್ತೆ ಅವಾಗ ಚಹಾ ಮಾಡಿ ಕೊಡ್ತಾರೆ. ಹಾ, ಹಾ, ಹಾ. ಅದನ್ನ ಚಹಾ ಕುಡಿದು ಇದು ಬೆಂಡೆ ಕೊಂಡು ಕಟ್ಟಾಗಿದ್ರೆ ಅದನ್ನು ಸಟ್ ಮಾಡಿ ಎಲ್ಲ ಇಡ್ತಾರೆ ಅವರು. ಎಲ್ಲ ಒಟ್ಟು ಸೇರಿ ಕೆಲಸ ಮಾಡ್ತೀರಿ. ಹಾ. ಮಗನ ಇಂಟ್ರೆಸ್ಟ್ ಮಗನ ಇಂಟ್ರೆಸ್ಟ್. ನಿಮ್ಮೊಟ್ಟಿಗೆ ಬರ್ತಾನೆ? ಹಾಲು ಕರೆಯಬೇಕಾದ್ರೆ ಹಾಲು ಕರೆಯುತ್ತಾನೆ. ಖಾಲಿ ಮೊಬೈಲ್ ಇಟ್ಕೊಂಡು ಕೂರುದಿಲ್ವಾ? ಇಲ್ಲ ಮೊಬೈಲ್ ಕಡಿಮೆ, ಅದು ಬೇಕಾದಷ್ಟೇ. ಅಲ್ಲ, ಕೃಷಿ ಕೆಲಸ ಎಲ್ಲ ಮಾಡ್ತಾರೆ. ಫಸ್ಟ್ ಗೆ ನಾನು ಎಜುಕೇಶನ್, ಹಾ. ಮತ್ತೆ ಇದು ಕೃಷಿ ಎಲ್ಲ ಮಿಶ್ರ ಬೇಕೇ ನನಗೆ. ಅಲ್ಲ. ಎಲ್ಲ ಕೆಲಸನೇ ಅಲ್ಲ, ಹಾ. ಇದು ಕೂಡ ಮಿಶ್ರ ಬೆಲೆ ಬೇಕು. ಹೈನುಗಾರಿಕೆ ಬೇಕು, Correct. ತರಕಾರಿಯನ್ನು ಮಾಡಿದರೆ ಹ್ಮ್. ಮತ್ತೆ ಸ್ವಲ್ಪ ಅಡಿಕೆ ಉಂಟು. ಕರೆಕ್ಟ್. ಅದನ್ನ ಅವನು ಸೆಕೆಂಡ್ ಪಿ ಆಯ್ತು. ಅಜ್ಜಿ ಮನೆಗೆ 2 ದಿವಸಕ್ಕೆ ಹೋಗ್ತೇನೆ ಅಂತ ಹಾ. ಹೋಗಿದ್ದಾನೆ. ಹಾ. ಮತ್ತೆ ನನ್ನ ಮಗಳಿದ್ದಾಳೆ. ಹಾ. ಇವತ್ತು ಬೆಳಿಗ್ಗೆ ಇಲ್ಲ, ನಾಳೆ ಕೊಯ್ದು ಹಾಕಿದ್ರೆ ಅವಳು ರೆಡಿ. ಎಷ್ಟನೇ ಕ್ಲಾಸ್ಗಳು? ಅವಳು 8ನೇ ಕ್ಲಾಸ್, ಇನ್ನು 9ನೇ. ಶ್ರದ್ಧಾ ಅಂತ. ನಮಸ್ತೆ. ಈಗ ಏನ್ ತೋರಿಸ್ತೀರಿ? ನಿಮ್ಗೆ ಏನೋ ತೋರ್ಸಕ್ಕೆ ಒಂದು- ನಿಲ್ಸಿದ್ರೆ ಸ್ಕೇಲ್ ಇಟ್ಕೊಂಡು? ಒಂದು ಬೆಂಡೆಕಾಯಿ ಉಂಟು ಅಲ್ಲಿ ಹಾ. ನೋಡಿ. ಹಾ. ಅದೊಂದು ಲೆಕ್ಕ ಎಷ್ಟು ಉದ್ದ ಅಂದರೆ ಅದರದ್ದು ಉದ್ದ. ನೋಡಿ. ಹಾ. ಅವಳು ನೋಡಿ ಸ್ನೇಹಿತರೆ, ಮಗಳ ನೋಡಿ. ಇದು ಅರ್ಧ ಅಡಿಯ ಸ್ಕೇಲ್ 15 ಸೆಂಟಿಮೀಟರ್ ಬರ್ತದೆ. ಇನ್ನೊಂದ್ಸಲ ಅದರ ಇನ್ನೊಂದು ಮೇಲೆ ಇಡೋಣ. ಅಲ್ಲಿಂದ ಪುನಃ 15 ಸೆಂಟಿಮೀಟರ್, 1 ಅಡಿ ಆಯ್ತು. ಅದಕ್ಕಿಂತ ಮೇಲೆ ಮತ್ತೆ ಒಂದು 3 3 ಸೆಂಟಿ. ಇಂಚ್ ಇದೆ. ಅಂದ್ರೆ 1.25 ಅಡಿ ಇದೆ ಒಂದು ಬೆಂಡೆ. ಕೇವಲ ಆ ಒಂದು ಬೆಂಡೆ ಅಂತಲ್ಲ, ನೀವು ಯಾವುದೇ ಬೆಂಡೆ ನೋಡಿದ್ರು ಕೂಡ ಆ ಟೈಪ್ ಇದು ಬೆಂಡೆ ಸಿಗತ್ತೆ ನಿಮಗೆ. ಈ ಬೆಂಡೆ ಎಲ್ಲ ಅದು ನಾಳೆ ಕೊಯ್ದು ಈ ಬೆಂಡೆ ಯಾವ್ದಂದ್ರೆ ಕೊಯ್ಯುವಂತದ್ದು. ಅದು ಈ ಬೀಜ. ಬೆಂಡೆ ಬೀಜಕ್ಕೋಸ್ಕರ ಇಟ್ಟಿರುವಂತದ್ದು. ಬೀಜ. ಬೀಜಕ್ಕೋಸ್ಕರ ಇಟ್ಟಿರುವಂತದ್ದು, ಕೊಯ್ಯುವಂತದ್ದು ಬೇರೆ ಒಂದು ಬೇರೆ. ಬಿಟ್ಟು ಉಂಟು ನೋಡಿ. ಕರೆಕ್ಟ್ ನಾಳೆ ಅಲ್ಲ, ಇದು ಒಂದು ಬಿಟ್ಟಿದೆ. ಹಾ. ಆದ್ರೆ ಅದು ಹೆಚ್ಚು ಬೆಳೀಲಿಕ್ಕೆ ಬಿಟ್ರೆ ಅದು ಗಟ್ಟಿ ಆಗ್ತದಲ್ಲ. ಗಟ್ಟಿ ಆಗ್ತದೆ. ಇದೆಲ್ಲ ಬೆಂಡೆಕಾಯಿ ಎಲ್ಲ ಇವಾಗ ನೋಡಿ ಆಗಿದೆ. ಹಾ. ಮತ್ತೆ ಒಂದು ಮನೆಗೆ ಆಗಿ ಸ್ವಲ್ಪ ಇದು ಬಸಳೆ ಅಂತ ಉಂಟು, ಅದು ಗಂಟು ಪುರಿ ಅಂತ ಉಂಟಂತೆ. ಹಾ. ಅದು ಇಷ್ಟರವರೆಗೆ ಇರ್ಲಿಲ್ಲ. ಒಂದು ನಾನು ಗೊಬ್ಬರದ ಹುಡಿ ಹಾಕಿ ಮತ್ತೆ ಸಾವಯವ ಹಾ. ಸೆಗಣಿ ನೀರೆಲ್ಲ ಹ್ಮ್. ಕೊಟ್ಟಿಗೆ ತೊಳೆದದ್ದೆಲ್ಲ ನೀರು ಹಾಕಿದ್ದೇನೆ. ಇಷ್ಟು ಬಂದ 1.5 ತಿಂಗಳ ಆದದಷ್ಟೇ. ಹಾ. ಸಿಂಪಲ್ ಆಗಿ ಮಾಡಿದ, ಖರ್ಚು ಹೆಚ್ಚು ಮಾಡ್ಲಿಲ್ಲ. ಉದ್ದ ಬರ್ಲಿಕ್ಕೆ ಶುರು ಆಗಿದೆ. ಉದ್ದ ಶುರುವಾಗಿದೆ. ಅಲ್ಲ. ಕೊಯ್ಲಿಲ್ಲ ಮತ್ತೆ 1.5 ಹಾ. ತಿಂಗಳ ಆಯ್ತಷ್ಟೇ. ಮನೆಗೂ ಆಗ್ತದೆ, ಮಾರ್ಲಿಕ್ಕೆ ಸಿಗ್ಬೋದು, ಹೆಚ್ಚಾದ್ರೆ ಮಾರ್ಲಿಕ್ಕೂ ಆಗ್ತದೆ. ಸಿಗ್ಬೋದು. ಈ ರೀತಿ ಹೆಚ್ಚು ತರಕಾರಿಗಳನ್ನು ಮನೆಯಲ್ಲೇ ಮಾಡ್ತೀವಿ. ಮಾಡ್ತೇವೆ. ಅಂದ್ರೆ ಮನೆಯಲ್ಲಿ ತಿನ್ಲಿಕ್ಕೆಲ್ಲ ಮಾರ್ಕೆಟ್ ಉಂಟು. ನಮ್ಮದು ತಂದೆದ್ದು ಮೊದಲು ಮಾಡ್ತಿದ್ದರು. ಹಾ. ಅವ್ರ ಹೆಸರಿಂದ ಯಾವ್ದು ಉಂಟಂತ ಇವಾಗ ಕೂಡ ಕೇಳ್ತಾರೆ. ಹೌದಾ? ಅವ್ರು ಎಷ್ಟು ವರ್ಷ ಕೃಷಿ ಮಾಡ್ತಿದ್ರು? ಅವ್ರು ಮೊದಲಿನ ಸಣ್ಣದಿಂದ ಅವರ ಹಾ. ಕೈಗುಣ ಬಹಳ ಒಳ್ಳೇದು. ಇವಾಗ ಕೂಡ 2-3 ಜನ ಇವತ್ತು ಬೆಳಿಗ್ಗೆ ಕೊಡುವಂತ ನಿಮ್ಮ ಲೆಕ್ಕದಲ್ಲಿ ನಿಮ್ಮ ತಂದೆ ಯಾವ ಇಸ್ವಿಯಲ್ಲಿ ಎಷ್ಟು ವರ್ಷ ಹಿಂದೆ ಕೃಷಿ ಮಾಡ್ತಿರ್ಬೋದು? ನನ್ಗೆ ಬುದ್ಧಿ ತಿಳಿದ ಅಂತ ಹಾ. ಅದು ಅದೇ ಅವ್ರದ್ದು. ಅಂದ್ರೆ ಒಂದು 50 ವರ್ಷ ಹಿಂದೆ. ಹಿಂದೆ ಅಲ್ಲ. ಅದರ ಅರ್ಥ ನನ್ಗೆ ಒಂದು 57 ವರ್ಷ ನಡೀತದೆ ಇವಾಗ. ಅಲ್ಲ, ಕರೆಕ್ಟ್. ಒಂದು 50 ವರ್ಷ ಹಿಂದೆ ಮಾಡ್ತಿರ್ಬೋದು. ಮಾಡ್ತಿದ್ರು. ಯಾವುದೇ ಕೆಮಿಕಲ್ಗಳ ಆಟ ಇಲ್ಲ ಇಂಡಿಯಾಗೆ ಇಲ್ಲ ಬಂದಿಲ್ಲ. ಇಲ್ಲ ಅವಾಗ ಬರ್ಲಿಲ್ಲ. ಅವ್ರ ಕಟ್ಟಿಗೆ ಗೊಬ್ಬರ ಮತ್ತೆ ಹಾ. ಇದು ನಮ್ಮ ಬೂದಿ ಗದ್ದೆಗೆ ಅದನ್ನೇ ಉಪಯೋಗಿಸಿ ಮಾಡ್ತಿದ್ದಾರೆ. ಮತ್ತೆ ಅಡಿಕೆ ಎಷ್ಟಿದೆ ನಿಮ್ಗೆ? ನಮ್ಗೆ ಇವಾಗ ಒಂದು 350 ಸಸಿ ಉಂಟು. 7 ವರ್ಷ ಆಯ್ತು. ಹಾ. ಮೊದಲು ನೀರಿನ ಅಭಯದಿಂದ ಇವಾಗ ಅಲ್ಲ. ಅದೇ. ಈ ಸಾವಯವ ಕೃಷಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ದನ. ದನ ಈಗ ಬೇಕು. ನಾವು- ದನ ಇದ್ದರೆ ನಮ್ದೆಲ್ಲ ಊಟದಲ್ಲಿ ರೈಸ್ ಇದ್ದಾಗೆ ಅಲ್ವಾ? ಈ ಊಟ ಅಂತ ಹೇಳಿದ್ರೆ, ಅಡಿಗೆ ಅಂತ ಹೇಳಿದ್ರೆ, ಅದ್ರಲ್ಲಿ ಎಷ್ಟೇ ಸಾಂಬಾರು, ಪಲ್ಯ, ಉಪ್ಪಿನಕಾಯಿ, ಮಜ್ಜಿಗೆ ಇದ್ರು ಕೂಡ ಅದ್ರ ಅನ್ನ ಬೇಕು. ಅನ್ನ ಬೇಕು. ಹಾಗೆ ದನ ಅಲ್ವಾ? ಹಾಗೆ ದನದ ಬಗ್ಗೆ ಒಂದ್ಸಲ ನೋಡ್ಕೊಂಡು ಬರೋ. ನಿಮ್ಮ ಹಟ್ಟಿಯಲ್ಲಿ ಹೇಗಿದೆ ಅಂತಲ್ವಾ? ನಮ್ಮದೊಂದು 3 ದನ ಉಂಟು. ನಮ್ಮ ಸಾವಯವ ಹಾ. ತರಕಾರಿ ಮಾಡ್ಲಿಕ್ಕೆಲ್ಲ ಅದರದ್ದು ಕೊಟ್ಟಿಗೆ ಎಲ್ಲ ಸೆಗಣಿ ತೆಗೆಯುದು ನಾವು. ಹಾ. ಕೊಟ್ಟಿಗೆ ಎಲ್ಲ ಗೊಬ್ಬರ ಮಾಡೋದು ಬೇರೆನೆ, ಅದು ಸಪರೇಟ್ ಕಂಪಸ್ ಗುಂಡಿಗೆ ಎಲ್ಲ ಹಾಕಿ ಹ್ಮ್. ಸೆಗಣಿ ಎಲ್ಲ. ಹ್ಮ್. ಇದು ತೊಳೆದು ಮಾತ್ರ, ತೊಳೆದು ಅಲ್ಲಿ ಡ್ರಮ್ ಇಟ್ಟಿದ್ದೇವೆ. ಹಾ. ಉಳಿದದ್ದು ಹೆಚ್ಚು ಬೇಕಾದ್ರೆ ಕಂಪಸ್ ಗುಂಡಿಗೆ ಹೋಗ್ತದೆ ಅದು ಅಲ್ಲ. ನೀರೆಲ್ಲ ತೊಳೆದದ್ದು. ಫ್ಯಾನ್ ತಿರುಗ್ತಾನೆ ಇರ್ತದೆ. ಫ್ಯಾನ್ ಇವಾಗ ಅದು ಬೇಕಾದ್ರೆ ಮಾತ್ರ. ಅದಕ್ಕೆ ಅಲ್ಲ. ದನಕ್ಕೆ ಒಂದು ಚಳಿ ಅಂತ ಯಾವ ಕೂಡ ಇಲ್ಲ. ಸೆಕೆನೆ ಅಲ್ಲ, ಸೆಕೆನೋ ಚಳಿ ಅಲ್ಲ, ಚಳಿ ಇಲ್ಲ ಅವರಿಗೆ. ಕರೆಕ್ಟ್. ಸೆಕೆನೆ ನನ್ನ ಲೆಕ್ಕದಲ್ಲಿ. ಇಲ್ಲಿ ಗಾಳಿ ಬರುವಾಗ ಓಪನ್ ಇಟ್ಟಿದ್ದೀರಿ. ಓಪನ್ ಗೋಡೆ ಕಟ್ಟಕ್ಕೆ. ಕಡಿಮೆ ಖರ್ಚಿಂದ ಮಾಡಿದೆ. ಅಲ್ಲ. ಸಿಂಪಲ್. ಖಾಲಿ ಸೀಟಿ ಇರಿಸಿ ಮಾಡಿದ್ ನೋಡಿ ಸ್ನೇಹಿತರೆ. ಹಾ. ಏನು, ಎಷ್ಟು ದನಗಳಿದು? 3 ಉಂಟು. ಎಷ್ಟು ಹಾಲು ಕೊಡ್ತೀರ ಒಂದು ದಿನಕ್ಕೆ? ದನ ಹಾಲು ಕೊಡುದಂದ್ರೆ 3 ತಿಂಗಳು ದನ ಹಾ. ಕರುವಾಗಿದೆ. ಮತ್ತೆ ಕಡಿಮೆ. ಕರೆಕ್ಟ್. ಮತ್ತೆ ಇವಾಗ ಗರ್ಭೋದಯ ಸಮಸ್ಯೆ, ಇಂಜೆಕ್ಷನ್ ನೀಡುದಿಲ್ಲ. ಅದರ ಒಂದು ದೊಡ್ಡ ಸಮಸ್ಯೆ. ನಿಲ್ಲುದಿಲ್ಲ. ಇಲ್ಲ. ಏನ್ ಹೆಸರು ಇವುಗಳಿಗೆಲ್ಲ? ಇದು ರಮ್ಯ ಅಂತ. ವಾವ್, ಬಾರಿ ಚೆನ್ನಾಗಿದೆ ರಮ್ಯ. ಹಾ. ಅದು ಆ ಕಡೆ ಅದು ಧನ್ಯ. ಧನ್ಯ. ಸುಬ್ಬಿ. ಸುಬ್ಬಿ. ಇದರಲ್ಲಿ ಇದರಲ್ಲಿ ವಯಸ್ಸಾಗಿರೋ ದನ ಯಾವುದು?
ವಯಸ್ಸು ಇದರ ಕರು ಅವಳು ಬದಿಯವಳು. ಓ ಇವಳು ಕರು ಅಲ್ಲ. ಇವಳ ಕರು. ಓ. ದನ ಫಸ್ಟ್ ಕರು ಹಾಕಿದ್ದಲ್ಲ ಸೂಪರ್ ಇದೆ ಎಲ್ಲ ಜರ್ಸಿಗಳ ಕ್ರೋಸ್ ಜರ್ಸಿ ಕ್ರಾಸ್ ಅಲ್ಲ. ಕ್ರೋಸ್ ಅಂತ ಹೇಳ್ತಾರೆ, ಅಷ್ಟೊಂದು ಅನುಭವ ಇಲ್ಲ. ಮೊದಲು ಕಾಡು ತಳಿ ಇತ್ತು ಊರಿದ್ದು ಎಲ್ಲ ಹಾಗೆ. ಈ ಪ್ರಮುಖವಾಗಿ ಒಂದು ಲೆಕ್ಕದಲ್ಲಿ ಸ್ವಲ್ಪ ಲೆವೆಲ್ ಅಲ್ಲಿ ಹಾಲು, ಹಾ. ಅದರ ಜೊತೆ ನಿಮ್ಗೆ ಸೆಗಣಿ ಅದರದ್ದು ಬರುವಂತ ಗೊಬ್ಬರ ಅದು ನಿಮ್ಗೆ ಅತ್ಯಂತ ಉಪಯೋಗ ಅಲ್ಲ. ಉಪಯೋಗ ಫಸ್ಟ್ ಅದು ದನ ಬೇಕು ನಮ್ಗೆ. ಹೌದು, ಇಲ್ಲದ್ರೆ ಮೂಲ ದನ ಬೇಕು. ಅಷ್ಟನ್ನು ನೀವು ಹೊರಗಡೆ ತರಬೇಕಲ್ಲ. ಇಲ್ಲದ್ರೆ ಎಷ್ಟು ಅದು ಅಲ್ಲ, ಒಂದೇ ಸಲ ಕೊಡುವುದಾದ್ರೆ ಹೊರಗಡೆ ರಾಸಾಯನಿಕ ಗೊಬ್ಬರ ತರುವುದಾದ್ರೆ ಹಾ. ಸಾವಿರ ಗಟ್ಟಲೆ ಖರ್ಚಿದೆ ಅಲ್ಲ ವರ್ಷದಲ್ಲಿ. ರಾಸಾಯನಿಕ ಇಷ್ಟ ಒಳ್ಳೆ ಹಾಕ್ಲಿ ನಾವು. ಅದೇ ಅದಕ್ಕೆ ಈ ಗೊಬ್ಬರ ಆದ್ರೆ ಅದರ ಇದರಲ್ಲಿ ಇದಕ್ಕೆ ಹಿಂಡಿ ಹಾಕ್ತೇವಲ್ಲ, ಹಿಂಡಿದು ಒಂದು 40% ನಮ್ಗೆ ಅದರ ನೀರಿನಲ್ಲೇ ಸಿಗ್ತದೆ. ಹಾಗೆ ಈಗ ನಾವೀಗ ಹೇಳ್ತೇವಲ್ಲ ಜೀವಾಮೃತಕ್ಕೆ ನೆಲಗಡಲೆ ಹಿಂಡಿ ಹಾಕ್ಬೇಕು ಅಂತ. ಇದು ಹಾಕ್ಲಿಕ್ಕೆ ಆಗತ್ತೆ, ಹುಡಿ ಹಾಕ್ಬೇಕು ಅಂತ ಹೇಳ್ತೀವಿ. ಅದಕ್ಕೆಲ್ಲ ಖರ್ಚು ಬೇಕಲ್ಲ, ಅಲ್ಲ ದುಡ್ಡು ಬೇಕಲ್ಲ. ಇದರಲ್ಲಿ ಉಳಿತದಲ್ಲ, ಸಹಜವಾಗಿ ಆಗ್ತದೆ ಅಲ್ಲ. ಹೌದಾ. ಈಗ ನೀವೊಂದು ಕೊಡಬೇಕು ಅಂತ ಹೇಳ್ತಿದ್ರಲ್ಲ ದನವನ್ನು, ಇದನ್ನು ಕೊಡ್ತೇನೆ. ಇದನ್ನ ಎಷ್ಟು ಲೀಟರ್ ಹಾಲು ಕೊಡ್ತದೆ ಇದು? ಇವಾಗ 2 ಟೈಮ್ಗೆ 13, 12 ಉಂಟು. 13, 12 ಅಲ್ಲ. ಓಕೆ ಸ್ನೇಹಿತರೆ, ನೋಡಿ ಈ ಹಸುವನ್ನ ಅವ್ರು ಕೊಡ್ತಾರಂತೆ. ಯಾರಾದ್ರೂ ವೇಣೂರು, ನಾರಾವಿ, ಮೂಡುಬಿದ್ರೆ, ಬೆಳ್ತಂಗಡಿ ಇಲ್ಲಿ ಸುತ್ತಮುತ್ತ ಅಲ್ಲ, ಏನು ತೊಂದ್ರೆ ಇಲ್ಲ. 50 ಕಿಲೋಮೀಟರ್ ರೇಂಜ್ ನಲ್ಲಿ ದನ ಹಾಲು ಕರೆಯಲಿಕ್ಕೆ ಏನು ಸಮಸ್ಯೆ ಇಲ್ಲ. ಒಟ್ಟಿಗೆ ನೋಡಿ ಏನು ಬೇಕಾದ್ರೆ. ಎಷ್ಟು ಕರು ಆಗಿದೆ ಇದಕ್ಕೆ? ಇದು 3ನೇ ದನ, 3ನೇ ಕರಿದು ಇದು ಇಂಜೆಕ್ಷನ್ ಕೊಟ್ಟಿದೆ. ಇಂಜೆಕ್ಷನ್ 3ನೇ ಅದು ಫಸ್ಟ್. ಎಷ್ಟು ಟೈಮ್ ಅಲ್ಲಿ ಕರು ಹಾಕಬಹುದು ಇದು? ಇನ್ನು ಏಪ್ರಿಲ್ 25ಕ್ಕೆ 9 ತಿಂಗಳು 9 ದಿನ ಆಗ್ತದೆ. ಏಪ್ರಿಲ್ 25ಕ್ಕೆ ಬರ್ತಿ ನಾನು ಬರೆದಿಟ್ಟಿದ್ದೇನೆ. 35 ದಿನ ಇದೆ ಬರೆದಿಟ್ಟಿದ್ದೇನೆ ಅಲ್ಲ. ಅದರಿಂದ ಅದೇನು ಸುಳ್ಳು ಹೇಳಲಿಕ್ಕಿಲ್ಲ, ಗೊತ್ತಾಗ್ತದೆ ಅದು. ಕರೆಕ್ಟ್. ಯಾರಿಗಾದ್ರೂ ಬೇಕಾದ್ರೆ ಸ್ನೇಹಿತರೆ, ನಮ್ಮ ಬೆಳ್ತಂಗಡಿ ಸುತ್ತಮುತ್ತದವ್ರಿಗೆ ಅಂದ್ರೆ ಒಂದು 50-60 ಕಿಲೋಮೀಟರ್ ರೇಂಜ್ ಅಲ್ಲಿ ನಿಮ್ಗೆ ತಗೊಂಡು ಹೋಗ್ಬೋದು ಅಂತ ಇದ್ರೆ ಇವ್ರ ನಂಬರ್ ಹಾಕಿರ್ತೇನೆ. ಇದನ್ನು ಕಾಂಟ್ಯಾಕ್ಟ್ ಮಾಡಿ, ಇದರ ರೇಟ್ಗಳು ಇನ್ನೊಂದೆಲ್ಲ ಅವ್ರ ಜೊತೆ ಚರ್ಚೆ ಮಾಡಿ. ಅತ್ಯಂತ ಚೆನ್ನಾಗಿರುವಂತ ದನ ಅವರೊಟ್ಟಿಗೆ ಅಲ್ಲ, ಏನು ತೊಂದ್ರೆ ಇಲ್ಲ. ಹಣ ಹಾಲು ಕರೆಯಲಿಕ್ಕೆ ಏನು ಮುಟ್ಲಿಕ್ಕೆ ಏನು ತೊಂದ್ರೆ ಇಲ್ಲ ನೋಡಿ. ಅದು ಮನೆ ತಂದರೆ ನೋಡಿ ಅಲ್ಲ, ಫ್ರೀ ಉಂಟು ಅದು. ಕರೆದ ಸಾಕು, ಅವತ್ತರ ಗುಟ್ಟುದಿಲ್ಲ, ಏನಿಲ್ಲ, ಏನು ನೋಡಿ ಸಹಜವಾಗಿರ್ತದೆ ಅಲ್ಲ. ಅದು ಸ್ನೇಹಿತರೆ, ಶೇಖರ ಪೂಜಾರಿ ಅವರ ಕೃಷಿಯ ಸಂಗತಿಗಳನ್ನು ನಾವು ನೋಡಿದ್ರಿ. ಅವರ ಮನೆಯವರಿದ್ದಾರೆ, ಇವರು ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ಈಗ ಅವರು ಬರೋವರೆಗೆ ಕಾದು ಅವರ ಜೊತೆ ಮಾತಾಡುವ ಅಂತ ಹೇಳಿ. ಅಕ್ಕ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಯಾವ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ರಿ? ನಾನು ಗ್ರಾಮ ಸಮೃದ್ಧಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಕರಿಂಜೆ ಇದರಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ 7 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಬ್ಯಾಂಕಿನ ಕೆಲಸ, ಅದರ ಜೊತೆಗೆ ಮನೆಯಲ್ಲಿ ಕೃಷಿ ಕೆಲಸ. ಹೌದು. ಏನನ್ಸತ್ತೆ ಕೃಷಿ ಕೆಲಸಗಳೆಲ್ಲ? ಕೃಷಿಯಲ್ಲಿ ತುಂಬಾ ಖುಷಿ ಆಗ್ತದೆ. ಅಂತೇಳಿ ಮನೆಯಲ್ಲಿ ಅಂತ ಹೇಳಿದ್ರೆ ತರಕಾರಿ ಎಲ್ಲ ನನ್ನ ಗಂಡ ಮನೆಯಲ್ಲಿ ಬೆಳೆಸ್ತಾರೆ. ಹೊರಗಿಂದ ತರುವುದಕ್ಕಿಂತ ಮನೆಯಲ್ಲಿ ಸಾವಯವ ಕೃಷಿಯಲ್ಲಿ ಉತ್ತಮ ಅಂತ ಅನಿಸ್ತಾ ಉಂಟು. ಇದರೊಟ್ಟಿಗೆ ಮಕ್ಕಳು ಕೂಡ ನಮ್ಮೊಟ್ಟಿಗೆ ಸೇರಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಕೂಡ ಕೃಷಿಯಲ್ಲಿ ಆಸಕ್ತಿ ಉಂಟು. ಇಬ್ರು ಕೂಡ, ಮಗ ಕೂಡ ಹಾಲು ಕರೆಯಲಿಕ್ಕೆಲ್ಲ ಹೋಗ್ತಾನೆ, ನಮ್ಮೊಟ್ಟಿಗೆ ಬರ್ತಾನೆ. ಮಗಳು ಕೂಡ ಒಟ್ಟಿಗೆ ಸೇರ್ತಾಳೆ. ಹಾಗೆ ಇಬ್ರು ಕೂಡ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗೇನೆ ನಾನು ಮೊನ್ನೆ ವಿಡಿಯೋ ನನ್ನ ಮೊಬೈಲ್ ಬಂದಿತ್ತು, ಯಾರೊಂದು ನೋಡುವಾಗ ನನ್ನ ಅಣ್ಣಂದು ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಹಾಗೆ ನಿಮ್ಮ ಹೆಸರು ನೋಡಿ ನಮ್ಗೆ ನಿಮ್ಮಲ್ಲಿ ಮಾತಾಡುವ ಕೇಳುವ ಅಂತ ಹೇಳಿ ನಿಮ್ಗೆ ಕೂಡ ಕಾಲ್ ಮಾಡಿ ಹೇಳಿದೆವು. ಅದು ಕಾಲ್ ಮಾಡಿದ ತಕ್ಷಣ ನೀವು ಕೂಡ ಬಂದು ನಮ್ಮಲ್ಲಿ ಮಾತಾಡಿಸಿದ್ರಿ. ಇದರಿಂದ ನಿಮಗೂ ಇದ್ರ ಪರವಾಗಿ ತುಂಬಾ ಧನ್ಯವಾದಗಳು. ಸ್ನೇಹಿತರೆ, ಶಂಕರ ಪೂಜಾರಿ ಅವರು ಅಂತ ಮೊನ್ನೆ ನಾನು ವಿಡಿಯೋ ಮಾಡಿದ್ದಲ್ಲ, ಹೌದು, ಬಸಳೆ ಕೃಷಿ ಮಾಡ್ತಾರೆ ಅಂತ ಹೇಳಿ. ಅವರ ತಂಗಿ ಅಲ್ಲ ನೀವು? ಹೌದು, ಅವರ ತಂಗಿ ನಾನು. ಮತ್ತೆ ಅವರ ಮನೆ ಹತ್ತಿರ ನೇಬರ್ ಇದಾರಲ್ವಾ, ಅವರು ಕೂಡ ನನ್ನ ಕ್ಲಾಸ್ಮೇಟ್. ಪ್ರಕಾಶ್ ಜೋಶಿ. ಪ್ರಕಾಶ್ ಜೋಶಿ ಅಂತ ಹೇಳಿ ಅವರು. ನಾವು ಅಂಗನವಾಡಿಯಿಂದ 7ನೇ ಕ್ಲಾಸ್ ತನಕ ಒಟ್ಟಿಗೆ ಶಾಲೆಗೆ ಹೋಗ್ತಿದ್ದೆವು. ಅವರು ಈಗ ಕೃಷಿ ಮಾಡ್ತಿದ್ದಾರೆ. ಬಾರಿ ಕೃಷಿಯಲ್ಲಿ ಇಂಟ್ರೆಸ್ಟ್ ಇದೆ ಅವರಿಗೆ. ಹೌದು, ತುಂಬಾ ಮಾರ್ಗದರ್ಶನ ಮಾಡ್ತಾರೆ ನಮ್ಮ ಚಾನಲ್ ಅಲ್ಲಿ. ಹೌದೌದು, ಆಗಾಗ ಬೇರೆ ಬೇರೆ ವಿಡಿಯೋ ಕೃಷಿ ಮಾಡ್ತಾರೆ. ಹೌದು, ಈ ರೀತಿಯ ಒಂದು ಸಂಗತಿಗಳು ಕೆಲವು ಬಾರಿ ನೀವು ಕೊಟ್ಟಿರುವಂತದ್ದು ಒಂದು ಅರ್ಧ ಗಂಟೆ ಸಮಯ ಈ ವಿಡಿಯೋಗೆ. ಆದ್ರೆ ಈ ವಿಡಿಯೋ ಎಷ್ಟೋ 1000 ಗಂಟೆ ರನ್ ಆಗುತ್ತೆ, ಎಷ್ಟೋ 1000 ಕೃಷಿಕರನ್ನು ಒಂದು ಉಮೇದು ಕೊಡ್ತದೆ. ಹೌದಲ್ಲ? ಈಗ ನೋಡುವಾಗ ಒಂದು ಜೋಶ್ ಅಂತ ಅನ್ಸುತ್ತೆ, ಕೃಷಿ ಮಾಡುವಂತ ಅನ್ಸುತ್ತೆ. ಇದು ಬಾರಿ ದೊಡ್ಡ ಕೆಲಸ, ಸಣ್ಣ ಕೆಲಸ. ಯಾಕಂದ್ರೆ ಜನರು ಇವತ್ತು ಉಡಾಫೆ ಮಾತಾಡ್ತಾರೆ ಯೂಟ್ಯೂಬ್ ಚಾನಲ್ಗಳ ಬಗ್ಗೆ. ಯೂಟ್ಯೂಬ್ ನಲ್ಲಿ ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ. ಅವರೆಲ್ಲರೂ ಕೂಡ ಕೃಷಿಯನ್ನು ಕಲಿತಿರೋದು ಹೆಚ್ಚು ಯೂಟ್ಯೂಬ್ ಇಂದ. ಹೌದಲ್ಲ? ಇವತ್ತು ನಿಮ್ಗೆ ಪಕ್ಕದ ಮನೆ ಹೇಳಿಕೊಡಲ್ಲ. ಹೌದಲ್ಲ? ಈ ವಿಡಿಯೋ ಕೇಳಿ ಒಂದು ಪಕ್ಕದ ಮನೆ ಕೊಡ್ಲಿ ನೋಡು, ಕೇಳಿ ಕೊಡುದಿಲ್ಲ. ಹೌದಲ್ಲ? ಆದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಆಗಿರೋರು ಎಲ್ಲಿಂದನಲ್ಲಿಗೂ ಕಾಂಟ್ಯಾಕ್ಟ್ ಆಗ್ತದೆ. ಹೌದಲ್ಲ? ಅದರ ಮಧ್ಯದಲ್ಲಿ ಒಂದು ಕೃಷಿಯ ಸಂಗತಿಗಳನ್ನು ತೋರಿಸಬೇಕು ಅಂತ ಹೇಳಿ ನಾವು ಮಾಡುವಂತದ್ದು. 1000 ಟೀಕೆಗಳಿಗೂ ಕೂಡ ಒಂದೇ ಉತ್ತರ, ನಮ್ಮ ಕೃಷಿ, ಪ್ರಾಮಾಣಿಕ ಕೃಷಿ ವಿಷಯ ತೋರಿಸುವಂತದ್ದು. ಒಂದು ಸೂಪರ್ ಆಗಿರುವಂತಹ ಮಾಹಿತಿಗಳನ್ನು ನೀವೆಲ್ಲರೂ ಕೊಟ್ರಿ. ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ನಿಮ್ಗೂ ಕೂಡ ಧನ್ಯವಾದ ಸರ್. ನೀವು ಅಲ್ಲಿಂದ ಇಲ್ಲಿ ತನಕ ಬಂದು ನಮ್ಮ ಈ ಮಾಹಿತಿಯನ್ನು ನಮಗೆ ಕೂಡ ನೀವು ಕೆಲವು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ನಮ್ಮ ಮಾಹಿತಿಯನ್ನು ಎಲ್ಲರಿಗೆ ಹಂಚ್ತಾ ಇದ್ದೀರಿ. ಅದಕ್ಕೆ ತುಂಬಾ ನಿಮ್ಗೆ ಧನ್ಯವಾದಗಳು.